ದೇರಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನ ಎಕ್ಸ್ಪ್ಲೋರಾ ನವೆಂಬರ್ 14ರಿಂದ 16ರವರೆಗೆ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ. ಫಾದರ್ ಮುಲ್ಲರ್ ಗ್ರಂಥಾಲಯ ಕಟ್ಟಡದ ಡೆಸಿನಿಲ್ ಮೆಮೋರಿಯಲ್ ಹಾಲ್ನಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ನೀಡಿದ ಎಫ್ಎಂಸಿಐ ನಿರ್ದೇಶಕ ಫಾದರ್ ಪೌಸ್ಟಿನ್ ಲ್ಯೂಕಾಸ್ ಲೋಬೋ, ನವೆಂಬರ್ 14 ಅಪರಾಹ್ನ 12ಕ್ಕೆ ಸಮ್ಮೇಳನ ಉದ್ಘಾಟನೆಗೊಳ್ಳಲಿದೆ. ಭಾರತ ಮತ್ತು ವಿದೇಶಗಳಿಂದ 1500ಕ್ಕೂ ಹೆಚ್ಚು ಪ್ರತಿನಿಧಿಗಳು, ತಜ್ಞರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಹಾಗೂ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ಸುದ್ದಿಗಾರರಿಗೆ ತಿಳಿಸಿದರು. ಈ 10 ವರ್ಷದ ಸಂಭ್ರಮದ ಸಂದೇಶ ಫ್ರಮ್ ಲೆಗಸಿ ಟು ಎಕ್ಸಲೆನ್ಸ್ ಅಂದರೆ ನಮ್ಮ ಶ್ರೀಮಂತ ಪರಂಪರೆಯಿಂದ ಪ್ರೇರಿತವಾಗಿ ಉತ್ತಮತೆಯತ್ತ ನಮ್ಮ ಹೆಜ್ಜೆ ಮುಂದುವರಿದಿದೆ. ಈ ಕಾರ್ಯಕ್ರಮವನ್ನು ನವೆಂಬರ್ 14ರಂದು ಮಧ್ಯಾಹ್ನ 3 ಗಂಟೆಗೆ ಡಿಸೆನಿಯಲ್ ಹಾಲ್ ಮೆಮೋರಿಯಲ್ ಹಾಲ್ನಲ್ಲಿ ಆಚರಿಸಲಾಗುತ್ತದೆ. ಈ ವೇಳೆ ಆಸ್ಪತ್ರೆಯ ಗುಣಮಟ್ಟದ ಪ್ರಯಾಣದ ಕುರಿತು ತಿರುಗಿ ನೋಡುವ ಕಾರ್ಯಕ್ರಮ, ಗುಣಮಟ್ಟ ಹುರಿದುಂಬಿಸಿದ ನಾಯಕರ ಸನ್ಮಾನ, ಎನ್ಎಬಿಎಚ್ ಪ್ರಮಾಣ ಪತ್ರ ವಿತರಣೆ, ಹೊಸ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪರಿಚಯ ಮತ್ತು ಸ್ಪರ್ಧೆಗಳ ಬಹುಮಾನ ವಿತರಣೆ ನಡೆಯಲಿದೆ. ಇದರೊಂದಿಗೆ ನಾವು ವಿಶ್ವ ಗುಣಮಟ್ಟದ ವಾರ 2025 ಅನ್ನು ನವೆಂಬರ್ 10ರಿಂದ 14ರವರೆಗೆ ಕ್ವಾಲಿಟಿ ಥಿಂಕ್ ಡಿಫರೆಂಟ್ಲಿ ಎಂಬ ಸಂದೇಶದೊಂದಿಗೆ ಆಚರಿಸುತ್ತಿದ್ದೇವೆ. ಗುಣಮಟ್ಟವನ್ನು ದಿನನಿತ್ಯದ ಕೆಲಸದ ಸಂಸ್ಕೃತಿಯ ಭಾಗವನ್ನಾಗಿ ಮಾಡಲು ಪ್ರೇರೇಪಿಸುವುದು ಇದರ ಉದ್ದೇಶ. ಈ ಅವಧಿಯಲ್ಲಿ ಲೀನ್ 6 ಸಿಗ್ಮಾ ಕಾರ್ಯಾಗಾರ, ಇನ್ಸಿಡೆಂಟ್ ರೂಟ್ ಕಾಸ್ ಅನಾಲಿಸಿಸ್ ಅಂಡ್ ಕಾಪಾ ಕುರಿತು ಉಪನ್ಯಾಸಗಳು, ವೆಲ್ತ್ ಔಟ್ ಆಫ್ ವೇಸ್ಟ್ ಸ್ಪರ್ಧೆ, ಮೆಮೊರಿ ಗೇಮ್ ಮತ್ತು ಗುಣಮಟ್ಟದ ಮತ್ತು ಆರೋಗ್ಯ ಸೇವೆಗಳೊಂದಿಗೆ ಸಂಬಂಧಿಸಿದ ಫೋಟೋಗ್ರಫಿ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ಈ 2 ಕಾರ್ಯಕ್ರಮಗಳನ್ನು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಆಯೋಜಿಸಿದ್ದು, ಕ್ವಾಲಿಟಿ ಕಂಟ್ರೋಲ್ ಇಲಾಖೆ ಸಮನ್ವಯ ವಹಿಸಿಕೊಂಡಿದೆ. ಎಲ್ಲ ವಿಭಾಗಗಳ ಸಕ್ರಿಯ ಸಹಕಾರದಿಂದ ಕ್ವಾಲಿಟಿ ಇಸ್ ಎವ್ರಿವನ್ಸ್ ರೆಸ್ಪಾನ್ಸಿಬಿಲಿಟಿ ಎಂಬ ಸಂದೇಶವನ್ನು ಬಲಪಡಿಸುವುದು ನಮ್ಮ ಗುರಿ. ಈ ಕಾರ್ಯಕ್ರಮಗಳ ಮೂಲಕ ನಮ್ಮ ಆಚರಣೆದಾಚೆಗೆ ಇತರ ಸಂಸ್ಥೆಗಳಿಗೂ ಗುಣಮಟ್ಟದ ಮಹತ್ವವನ್ನು ಪ್ರೇರೇಪಿಸಲು ನಾವು ಆಶಿಸುತ್ತೇವೆ. ಹೋಮಿಯೋಪತಿ ಒಂದು ಚಿಕಿತ್ಸಾ ವಿಧಾನ. ಈ ಚಿಕಿತ್ಸಾ ವಿಧಾನ ಜನರಿಗೆ ಹೆಚ್ಚೆಚ್ಚು ತಿಳಿಯಬೇಕು. ಜನರು ಹೆಚ್ಚೆಚ್ಚು ತಿಳಿದ ಮೇಲೆ ಅದರ ಪ್ರಯೋಜನವನ್ನು ಅವರು ಪಡೆಯಬೇಕು ಅಂತ ಹೇಳುವ ಒಂದು ವಿಶೇಷ ಉದ್ದೇಶ. ಅದರ ಜೊತೆಗೆ ಈ ಹೋಮಿಯೋಪತಿಯಲ್ಲಿ ಕೂಡ ಸಂಶೋಧನೆ ಇನ್ನೂ ಹೆಚ್ಚಾಗಿ ನಡೆಯಬೇಕು. ಈ ಸಂಶೋಧನೆಯ ಮೂಲಕ ಹೋಮಿಯೋಪತಿ ಹೆಚ್ಚು ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನು ನೀಡಲು ಸಾಧ್ಯವಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಿಂದ ಭಾಗವಹಿಸುವವರಿದ್ದಾರೆ. ಈ ಎಲ್ಲ ಜನರು ಜೊತೆಯಾಗಿ ಅನೇಕ ಚಟುವಟಿಕೆಗಳನ್ನು ನಡೆಸುವುದು ಮತ್ತು ಚರ್ಚೆಗಳನ್ನು ನಡೆಸುವುದು, ಇದರ ಮೂಲಕ ಆದಷ್ಟು ಮಾಹಿತಿಯನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಹೆಚ್ಚೆಚ್ಚು ಹೋಮಿಯೋಪತಿಯ ಬಗ್ಗೆ ಅವರು ಜ್ಞಾನ ಪಡೆದು ಜನರಿಗೆ ಯೋಗ್ಯ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡಲು ಸಾಧ್ಯ ಆಗಲಿ ಅಂತ ಹೇಳುವ ಈ ಪ್ರಯತ್ನ ನಾವು ನಡೆಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸಹಾಯಕ ಆಡಳಿತ ಅಧಿಕಾರಿಗಳಾದ ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತಾ, ಫಾದರ್ ಮೈಕಲ್ ಸಾಂತು ಮೇಯರ್, ಫಾದರ್ ಜಾರ್ಜ್ ಜೀವನ್ ಸಿಕ್ವೇರಾ, ಸಹಾಯಕ ಆಡಳಿತ ಅಧಿಕಾರಿ ರೆವರೆಂಡ್ ಫಾದರ್ ವಿಲಿಯಂ ಡಿಸೋಜಾ, ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಆಂಟನಿ ಡಿಸೋಜಾ, ದೇರಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ಔಷಧೀಯ ವಿಭಾಗದ ಆಡಳಿತ ಅಧಿಕಾರಿ ರೆವರೆಂಡ್ ಫಾದರ್ ನೆಲ್ಸನ್ ಧೀರಜ್ ಪಾಯ್ಸ್, ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಇಎಸ್ಜೆ ಪ್ರಭುಕಿರಣ್, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಗಿರೀಶ್ ನಾವ್ಡ, ಹೆಚ್ಚುವರಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕಿರಣ್ ಶೆಟ್ಟಿ, ಎನ್ಎಬಿಎಚ್ ಸಂಯೋಜಕ ಡಾಕ್ಟರ್ ಪೃಥ್ವಿ ಶೆಟ್ಟಿ, ಮುಖ್ಯ ಗುಣಮಟ್ಟ ವ್ಯವಸ್ಥಾಪಕ ಡಾಕ್ಟರ್ ಹೆಲೆನ್, ಪೀಡಿಯಾಟ್ರಿಕ್ಸ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅನಿಲ್ ಶೆಟ್ಟಿ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ನ ಮುಖ್ಯಸ್ಥೆ ವಿಲ್ಮಾ, ನರ್ಸಿಂಗ್ ಫ್ಯಾಕಲ್ಟಿ ಆಫ್ ನರ್ಸಿಂಗ್ನ ಪ್ರಿಯಾ ಎಸ್ ಪಿರೇರಾ, ಜೋಸ್ಮಿತಾ ಡಿಸೋಜಾ, ಡಾಕ್ಟರ್ ಕೆಲ್ವಿನ್ ಇಲಿಯಾಸ್ ಫೆರ್ನಾಂಡಿಸ್ ಉಪಸ್ಥಿತರಿದ್ದರು.